ಎಲ್ರಿಗೂ ನಮಸ್ಕಾರ. ಇವತ್ತು ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಮೂಲಕ ತಾವು ಬೆಳೆದಿರುವಂತಹ ಬೆಳೆಗಳ ಮಾಹಿತಿಯನ್ನು ಯಾವ ರೀತಿ ರೈತರ ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ನಮೂದಿಸಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಬೇಕು. ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಅಥವಾ ಫಾರ್ಮರ್ಸ್ ಕ್ರಾಪ್ ಸರ್ವೆ ಆ್ಯಪ್ 2024-25 ಅಂತ ಸರ್ಚ್ ಕೊಡಿ. ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ಮುಂಗಾರು ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಅಂತ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ಆ್ಯಪ್ ಇನ್ಸ್ಟಾಲ್ ಆಗ್ತಾಯಿದೆ. ಈಗ ಇನ್ಸ್ಟಾಲ್ ಆಗಿದೆ. ಅದೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈಗ ಕೇಳೋವಂತಹ ಎಲ್ಲ ಪರ್ಮಿಷನ್ಸ್ಗೂ ಕೂಡ ಎಲೋ ಅಂತ ಕೊಡಿ. ನಂತರ ಎಗ್ರಿ ಅಂತ ಇದೆ, ಕೆಳಗೆ ಬಂದರೆ ಎಗ್ರಿ ಅಂತಲೂ ಕೊಟ್ಬಿಡಿ. ಮೊದಲನೇದಾಗಿ ಬೆಳೆ ಸಮೀಕ್ಷೆ ಮಾಡೋದಕ್ಕೆ ಮುಂಚೆ ನಾವು KYC ಮೂಲಕ ಆಧಾರ್ ದೃಢೀಕರಿಸಬೇಕು. ಹಾಗಾಗಿ ನಿಮ್ಮ ಆಧಾರ್ ದೃಢೀಕರಣ ಮಾಡಬೇಕಾಗಿರೋದ್ರಿಂದ KYC ಮೂಲಕ ಆಧಾರ್ ದೃಢೀಕರಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಸ್ಕ್ರೀನ್ ಕಾಣಿಸ್ತಿದೆ, ನೋಡ್ಬೋದು. ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ನಂತರ ಕೆಳಗೆ ಹೋಗ್ಬಿಟ್ಟು OTP ಮೂಲಕ ನಿಮ್ಮ ಆಧಾರ್ನ ದೃಢೀಕರಿಸಬೇಕಾಗಿರುತ್ತೆ. ಅಲ್ಲಿ ಕೆಳಗೆ ಹೋಗ್ಬಿಟ್ಟು OTP ಅನ್ನೋದ್ರ ಕಡೆ ಕ್ಲಿಕ್ ಮಾಡಿ. ನಂತರ ಜನರೇಟ್ OTP ಅಂತ ಕೊಡಿ. ಈಗ ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಆ OTPಯನ್ನು ನಮೂದಿಸಬೇಕಾಗುತ್ತೆ. ನಂತರ ಸಲ್ಲಿಸಿ ಅಂತ ಕೊಡಿ. ನಿಮ್ಮ ಆಧಾರ್ ವಿವರಗಳು ಬರುತ್ತೆ. ನಂತರದಲ್ಲಿ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ. ಇನ್ನೊಂದು OTP ಬರುತ್ತೆ. ಸಕ್ರಿಯಗೊಳಿಸು ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಸರಿ ಅಂತ ಕೊಡಿ. ನಂತರದಲ್ಲಿ ಬಂದಂತಹ OTPಯನ್ನು ಇಲ್ಲಿ ನಮೂದಿಸಿ ಸಲ್ಲಿಸಿ ಅಂತ ಕೊಡಿ. ನಂತರ GIS ಮ್ಯಾಪ್ ಮತ್ತು ನಿಮ್ಮ ಸರ್ವೆ ನಂಬರ್ ವಿವರಗಳು ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಈಗ ನೀವು ಕಾಣ್ಬೋದು ನಿಮ್ಮ FIDಗೆ ಲಿಂಕ್ ಆಗಿರುವಂತಹ ಎಲ್ಲ ಸರ್ವೆ ನಂಬರ್ಗಳು ಸರ್ವೆ ಮಾಡೋದಕ್ಕೆ ಅಲೋ ಆಗಿರುತ್ತೆ. ಈಗ ನಾವು ಮೊದಲನೇದಾಗಿ 109/1 ಅನ್ನೋ ಸರ್ವೆ ನಂಬರ್ನಲ್ಲಿ ಯಾವ್ಯಾವ ಬೆಳೆಗಳನ್ನ ಹಾಕಿದ್ದಾರೆ ಅನ್ನೋದನ್ನು ನಮೂದಿಸೋಣ. ನೀವು ಮೊದಲನೇದು ಇಲ್ಲಿ ಸರ್ವೆ ನಂಬರ್ ಮೇಲೆ ಏನು ಕಾಣಿಸ್ತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ವಿಲೇಜ್ ಅಂದರೆ ನಿಮ್ಮ ಹೊಲದ ಮ್ಯಾಪ್ ಮತ್ತು ನಿಮ್ಮದು ಎಷ್ಟು ಗುಂಟೆ ಇದೆ ನಿಮ್ಮ ಹೆಸರಲ್ಲಿ, ಮಾಲೀಕರ ಹೆಸರಲ್ಲಿ ಅನ್ನೋ ವಿವರಗಳು ಬರುತ್ತೆ. ಇಲ್ಲಿ ಕೆಳಗಡೆ ಬೆಳೆ ವಿವರ ದಾಖಲಿಸಿ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ತಾ ಇದೆ ನಿಮ್ಮ ಒಟ್ಟು ವಿಸ್ತೀರ್ಣ 31 ಗುಂಟೆ ಇದೆ, ನೋಡ್ಬೋದು. ರೈತರ ಜಮೀನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶವಿದೆ ಅಂದರೆ ಅಕಸ್ಮಾತ್ ಮನೆ ಅಥವಾ ಕೃಷಿ ಹೊಂಡಗಳಿದ್ದರೆ ಹೌದು ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಬೇಕಾಗುತ್ತೆ. ಈಗ ಯಾವುದೂ ಇಲ್ಲ ಅಂತ ಮುಂದುವರಿರಿ ಅಂತ ಕೇಳುತ್ತೆ, ಹೌದು ಅಂತ ಕೊಡಿರಿ. ನಂತರ ನಿಮ್ಮ ತಾಕಿನಲ್ಲಿ ಯಾವುದಾದ್ರೂ ಪಾಳು ಪ್ರದೇಶ ಇದೆಯಾ ಅಂತ ಕೊಡುತ್ತೆ, ಅಂದರೆ ಬಿತ್ತನೆ ಆಗದೆ ಇರೋ ಪ್ರದೇಶ ಇದೆಯಾ ಅಂತ ಕೇಳುತ್ತೆ, ಇಲ್ಲ ಅಂತ ಕೊಡಿ. ಈಗ ಬೆಳೆ ವಿವರಗಳನ್ನ ದಾಖಲಿಸುವಂತಹ ಸಮಯ. ಮೊದಲನೇದಾಗಿ ನೀವು ಯಾವ್ಯಾವ ಬೆಳೆಗಳನ್ನ ಬೆಳೆದಿದ್ದೀರಾ ಅದನ್ನು ದಾಖಲಿಸಬೇಕಾಗುತ್ತೆ. ಈಗ ಇವರು ಅಡಿಕೆ ಬೆಳೆದಿದ್ದಾರೆ, ಅಡಿಕೆ ಬೆಳೆನ ದಾಖಲಿಸಬೇಕು. ಅಡಿಕೆ ಅಥವಾ ಅರೇಕನಟ್ ಅಥವಾ ಬೀಟಲ್ ನಟ್ ಅಂತ ಕೊಡಿ. ಮತ್ತು ಎಷ್ಟು ಸಂಖ್ಯೆ ಇದೆ, ಆ 31 ಗುಂಟೆಲಿ ಎಷ್ಟು ಮರಗಳನ್ನ ಬೆಳೆದಿದ್ದಾರೆ ಅನ್ನೋದನ್ನು ಕೂಡ ಗಿಡಗಳ ಸಂಖ್ಯೆಗಳು ಕೂಡ ನಮೂದಿಸಬೇಕಾಗುತ್ತೆ. ಈಗ 31 ಗುಂಟೆಯಲ್ಲಿ 400 ಗಿಡಗಳಿದೆ, ಅದನ್ನು ನಮೂದಿಸೋಣ.
ಆಮೇಲೆ ಎಷ್ಟು ಎಕರೆ ಇದೆ ಅಂತ ಹೇಳ್ಬಿಟ್ಟು ನಮೂದಿಸಬೇಕು. ಇವ್ರದ್ದು 31 ಗುಂಟೆ ಇದೆ. ಮತ್ತು ಬೆಳೆ ವಿಧಾನ ಆಯ್ಕೆ ಮಾಡಿ ಅಂತ ಇಲ್ಲಿ ಇವರ ಬೆಳೆ ಮುಖ್ಯ ಬೆಳೆ ಆಗಿರುತ್ತದೆ. ಮುಖ್ಯ ಬೆಳೆ ಅಂತ ಆಯ್ಕೆ ಮಾಡಿ ಆಮೇಲೆ ಇಳುವರಿಯನ್ನು ಆಯ್ಕೆ ಮಾಡುವಾಗ ಫಸಲಿಗೆ ಬಂದಿದೆಯಾ ಇಲ್ವಾ ಅನ್ನೋದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಈಗ ಬೆಳೆ ಫಸಲಿಗೆ ಬಂದಿರೋದ್ರಿಂದ ಫಸಲಿಗೆ ಬಂದಿದೆ ಅಂತ ಆಯ್ಕೆ ಮಾಡಬೇಕು. ನೀರಾವರಿ ಹೌದಾ ಅಥವಾ ಮಳೆ ಆಶ್ರಿತನ ಅಂತ ಕೇಳುತ್ತೆ. ನೀರಾವರಿ ಅಂತ ಕೊಡಬೇಕಾಗುತ್ತೆ. ನೀರಾವರಿಯ ಮೂಲ ಕೇಳುತ್ತೆ, ಯಾವುದು ಅಂತ ನಮೂದಿಸಬೇಕಾಗುತ್ತೆ. ಆ ನಂತರದಲ್ಲಿ ಈಗ ಇದೊಂದು ಸಲ ನೋಡ್ಕೊಳ್ಳಿ. ನಿಮ್ಮ ನಿವ್ವಳ ವಿಸ್ತೀರ್ಣ 29 ಗುಂಟೆ ಆಗುತ್ತೆ. ಇಷ್ಟರಲ್ಲಿ ನೀವು ಅಡಿಕೆ ಬೆಳೆದಿದ್ದೀರಾ ಅಂತ ತೋರಿಸ್ತಾ ಇದೆ. ಈಗ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಮೊದಲನೇ ಫೋಟೋ, ಇಲ್ಲಿ ಫೋಟೋ ಸಿಂಬಲ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಈಗ ನೀಟಾಗಿ ನಿಂತ್ಕೊಂಡು ಅಡಿಕೆ ಬೆಳೆಯ ಛಾಯಾಚಿತ್ರ ಸೆರೆ ಹಿಡಿಯಲಾಗಿದೆ. ಬಹುವಾರ್ಷಿಕ ಬೆಳೆಗಳಿಗೆ 2 ಸಲ ಫೋಟೋಸ್ ಕ್ಲಿಕ್ ಮಾಡಬೇಕಾಗುತ್ತೆ. ಛಾಯಾಚಿತ್ರ ಸೆರೆ ಹಿಡಿಯಲಾಗಿದೆ, ಸರಿ ಅಂತ ಕೊಡಿ. ನಂತರ ಮಾಹಿತಿ ಸೇರಿಸಿ ಅನ್ನೋದನ್ನು ಕ್ಲಿಕ್ ಮಾಡಿ. ಮಾಹಿತಿ ಉಳಿಸಲಾಗಿದೆ, ಸರಿ. ಈಗ ನೀವು ಕೆಳಗಡೆ ನೋಡ್ಬೋದು ಅಡಿಕೆ ನಮೂದಾಗಿದೆ. ಅದೇ ರೀತಿ ಇವ್ರದ್ರಲ್ಲಿ ಇಂಟರ್ಕ್ರಾಪ್ಸ್ ಕೂಡ ಇದೆ. ಈಗ ನೆಕ್ಸ್ಟ್ ಬೆಳೆ ಕಾಫಿ ಕೂಡ ಬೆಳೆದಿದ್ದಾರೆ ಇವರು. ಕಾಫಿ ಅರೇಬಿಕಾ. ಆರುನೂರು ಗಿಡಗಳಿದೆ. ವಿಸ್ತೀರ್ಣನ 31 ಗುಂಟೆ ಇದೆ. ಅದನ್ನೇ ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ. ಇದು ಅಂತರ ಬೆಳೆ ಆಗಿರೋದ್ರಿಂದ ಅಂತರ ಬೆಳೆ ಅಂತ ಕೊಡಬೇಕಾಗುತ್ತೆ. ಆಮೇಲೆ ಬೆಳೆ ಫಸಲಿಗೆ ಬಂದಿದೆ ಅಂತ ಆಯ್ಕೆ ಮಾಡಿ. ಫಸಲಿಗೆ ಬಂದಿದ್ದರೆ ನೀರಾವರಿ ಮೂಲ ನೀರಾವರಿ. ನೀರಾವರಿಯ ಮೂಲ ಅಂತ ಬಂದರೆ ಬಾವಿ ಅಥವಾ ಕೊಳವೆ ಬಾವಿ. ಈಗ 19 ಗುಂಟೆಯಲ್ಲಿ ಕಾಫಿ ಇದೆ ಅಂತ ತೋರಿಸ್ತಾ ಇದೆ. ಫೋಟೋನ ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಫೋಟೋ ತೆಗಿಬೇಕಾಗುತ್ತೆ. ಮಾಹಿತಿ ಸೇರಿಸಿ ಅಂತ ಕೊಡಿ. ಈಗ ಕಾಫಿ ಅರೇಬಿಕಾನು ಕೂಡ ಆ್ಯಡ್ ಆಗಿದೆ. ಅದೇ ರೀತಿ ಇವ್ರದ್ರಲ್ಲಿ ಕಾಳುಮೆಣಸು ಅಥವಾ ಪೆಪ್ಪರ್ ಕೂಡ ಇದೆ. ಬೆಳೆ ಆಯ್ಕೆ ಮಾಡಿ. ಗಿಡಗಳ ಸಂಖ್ಯೆ 20 ಪೆಪ್ಪರ್ ಗಿಡಗಳಿದೆ. ಕ್ಷಮಿಸಿ, 200 ಪೆಪ್ಪರ್ ಗಿಡಗಳಿದೆ. ಬಳ್ಳಿ ಜಾತಿ ಅಂತರ ಬೆಳೆಗಳು ಅಂತ ಆಯ್ಕೆ ಮಾಡಿ. ಬೆಳೆ ಫಸಲಿಗೆ ಬಂದಿದೆ. ನೀರಾವರಿ ಮೂಲ ಕೇಳಿದಾಗ ಕೊಳವೆ ಬಾವಿ. ಮತ್ತು ನೀವು ಪೆಪ್ಪರ್ ಫೋಟೋಸ್ ತೆಗಿಬೇಕಾಗುತ್ತೆ. 2 ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಮಾಹಿತಿ ಸೇರಿಸಿ ಅಂತ ಕೊಡಿ. ಇಲ್ಲಿ ನೋಡ್ಬೋದು ಕಾಳುಮೆಣಸು ಕೂಡ ನಮೂದಾಗಿದೆ. ನಂತರದಲ್ಲಿ ಇವರು ಜಾಯಿಕಾಯಿ ಕೂಡ ಬೆಳೆದಿದ್ದಾರೆ. ಇಪ್ಪತ್ತು ಗಿಡಗಳು ಜಾಯಿಕಾಯಿ ಇದೆ, ಅದನ್ನು ಕೂಡ ನಮೂದಿಸಬೇಕಾಗುತ್ತೆ. ಅಂತರ ಬೆಳೆ ನೀರಾವರಿ ಮೂಲ ಕೊಳವೆ ಬಾವಿ. ಇಳುವರಿ ಬೆಳೆ ಫಸಲಿಗೆ ಬಂದಿಲ್ಲ, ಹಾಗಾಗಿ ಬೆಳೆ ಫಸಲಿಗೆ ಬಂದಿಲ್ಲ ಅಂತ ಆಯ್ಕೆ ಮಾಡ್ಕೋತಿದ್ದೀನಿ. ನೀರಾವರಿ ವಿಧ ನೀರಾವರಿ ಮೂಲವನ್ನು ನಮೂದಿಸಬೇಕಾಗುತ್ತೆ. ಆನಂತರ ಜಾಯಿಕಾಯಿ ಫೋಟೋವನ್ನು ಸೆರೆ ಹಿಡಿಬೇಕಾಗುತ್ತೆ. ಫೋಟೋ ತೆಗಿವಾಗ ಫೋಟೋ
ಈಗ ಜಾಯಿಕಾಯಿ ಫೋಟೋ ಮಾಹಿತಿಯನ್ನು ಸೇರಿಸಿ ಮಾಹಿತಿ ಸೆರೆ ಹಿಡಿಯಲಾಗಿದೆ ಅಂತ ಬಂತು. ಮಾಹಿತಿ ಸೇರಿಸಿ ಅಂತ ಕೊಡಿ. ಮಾಹಿತಿ ಉಳಿಸಲಾಗಿದೆ ಅಂತ ಕೊಡಿ. ಬೆಳೆಗಳ ಒಟ್ಟು ವಿಸ್ತೀರ್ಣವು ತಾಕಿನ ಒಟ್ಟು ವಿಸ್ತೀರ್ಣದ 3 ಪಟ್ಟಿಗಿಂತ ಹೆಚ್ಚಾಗಿದೆ. ಅಂತಿಮ ನಿವ್ವಳ ವಿಸ್ತೀರ್ಣ ಲೆಕ್ಕ ಹಾಕಲು ಲೆಕ್ಕ ಹಾಕಿ ಅಂತ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಸರಿ ಅಂತ ಕೊಡಿ. ನೀವು ಎಲ್ಲ ಬೆಳೆಗಳನ್ನು ಸೇರಿಸಿದ್ದಲ್ಲಿ ಮುಂದುವರಿಯಲು ಬಯಸುವಿರಾ ಅಂತ ಬರುತ್ತೆ. ಹೌದು ಅಂತ ಕೊಡಿ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಡಿಕೆ ಬೆಳೆಗಳು ಎಷ್ಟು ಹಾಕಿದ್ದೀರಾ, ಕಾಫಿ ಎಷ್ಟು ಹಾಕಿದ್ದೀರಾ, ಮೆಣಸು ಎಷ್ಟು ಹಾಕಿದ್ದೀರಾ, ಜಾಯಿಕಾಯಿ ಎಷ್ಟು ಹಾಕಿದ್ದೀರಾ ಅಂತ ಒಟ್ಟು ವಿಸ್ತೀರ್ಣ ಕರೆಕ್ಟ್ ಇದೆಯಾ ಅಂತ ನೋಡಿ. ಅದಾದ ನಂತರ ಲೆಕ್ಕ ಹಾಕಿ ಅಂತ ಕೊಡಿ. ನೀವು ಎಲ್ಲ ಬೆಳೆಗಳನ್ನು ಸೇರಿಸಿದ್ದಲ್ಲಿ ಬೆಳೆಗಳ ವಿಸ್ತೀರ್ಣ ಮಾಪನ ಮಾಡಲು ಖಚಿತಪಡಿಸಿವ್ರಾ ಅಂತ ಕೇಳುತ್ತೆ. ಹೌದು ಅಂತ ಕೊಡಿ. ನಂತರದಲ್ಲಿ ವಿವರ ಉಳಿಸಿ ಅಂತ ಕೊಡಿ. ಈಗ ಈ ಮಾಹಿತಿ ಸರಿಯಾಗಿದ್ದರೆ ಮಾಹಿತಿ ಸರಿಯಾಗಿದೆ ಅಂತ ಕೊಡಿ. ಬೆಳೆಯ ವಿವರಗಳ ಮಾಹಿತಿ ಉಳಿಸಲಾಗಿದೆ, ಸರಿ ಅಂತ ಕೊಡಿ. ಬೆಳೆ ಮಾಹಿತಿ ಸೇರಿಸಿ ಆಗಿದೆ ನಾವೀಗ. ಈಗ ಈ ಮಾಹಿತಿನ ಅಪ್ಲೋಡ್ ಮಾಡಬೇಕು, ಹಾಗಾಗಿ ಅಪ್ಲೋಡ್ ಮಾಡಿ ಅಂತ ಕೊಡಿ. ಅಪ್ಲೋಡ್ ಮಾಡಲು ಮಾಹಿತಿ ಈಗ ಬೆಳೆಯ ಮಾಹಿತಿಯನ್ನು ಅಪ್ಲೋಡ್ ಮಾಡಲಾಗ್ತಿದೆ. ಈಗ ಬೆಳೆಯ ವಿವರಗಳು ಅಪ್ಲೋಡ್ ಯಶಸ್ವಿಯಾಗಿದೆ. ಬೆಳೆಯ ಛಾಯಾಚಿತ್ರಗಳು ಅಪ್ಲೋಡ್ ಯಶಸ್ವಿಯಾಗಿದೆ ಅಂತ ಬರುತ್ತೆ. ಅಲ್ಲಿಗೆ ನಿಮ್ಮ 109/1ನೇ ಸರ್ವೆ ನಂಬರ್ನ ಬೆಳೆಯ ಮಾಹಿತಿ ಅಪ್ಲೋಡ್ ಆಗಿರುತ್ತೆ. ನೀವು ಬೇಕಂದರೆ ಬೆಳೆ ಸಮೀಕ್ಷೆ ವರದಿಯಲ್ಲಿ ಹೋಗಿ ಅಪ್ಲೋಡ್ ವಿವರ ಅನ್ನು ಚೆಕ್ ಮಾಡಿದಾಗ ಅಪ್ಲೋಡ್ ಮಾಡಲಾಗಿದೆ ಅಂತ ಬರುತ್ತೆ. ಈ ರೀತಿಯಾಗಿ ರೈತರು ನಿಮ್ಮ ಮೊಬೈಲ್ಗಳನ್ನ, ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ಗಳನ್ನ ಬಳಸ್ಕೊಂಡು ನಿಮ್ಮದೇ ಬೆಳೆ ಸಮೀಕ್ಷೆಯನ್ನು ನೀವೇ ಮಾಡ್ಕೊಳ್ಬೋದು. ಅದರಿಂದ ನೀವು ಬ್ಯಾಂಕ್ ಲೋನ್ ಪಡಿಬೇಕಾಗಿರ್ಬೋದು, ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದಕ್ಕೆ, ಬೆಳೆ ವಿಮೆ ಕಟ್ಟೋದಕ್ಕೆ, ಮತ್ತು MSPಯಲ್ಲಿ ನಿಮ್ಮ ರಾಗಿ ಆಗಿರ್ಬೋದು ಯಾವುದೇ ಕ್ರಾಪ್ನ ರಿಜಿಸ್ಟರ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ರೈತರು ತಮ್ಮ ಬೆಳೆ ಸಮೀಕ್ಷೆಯನ್ನು ಈ ರೀತಿಯಾಗಿ ತಾವೇ ಮಾಡ್ಕೊಳ್ಬೋದು. ಧನ್ಯವಾದಗಳು.